ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್, ನಮಸ್ತೆ. ಸರ್, ನಮಗೊಂದು ಬ್ಲ್ಯಾಕ್ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಶೀಲ್ಡ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? ಸರ್, ಅದು 2009 ಮಾಡಲ್ ಇದೆ ಸರ್. 2009 ಮಾಡಲ್ ಐತ್ರಿ? ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸಿಂಗಲ್ ಓನರ್ ಸರ್. ಫಸ್ಟ್ ಓನರ್ದಾಗ ಐತ್ರಿ. ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ಸರ್, ರನ್ನಿಂಗ್ಲಿ ಎಷ್ಟಾಗೈತ್ರಿ ಕಿಲೋಮೀಟ್ರ್ ಓಡಿರೋದು? ಸರ್, ಓಡಿರೋದು ಬಂದು 94,000 ಓಡಿದೆ. 94,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಸೋಲ್ ರೆಕಾರ್ಡ್ ಐತ್ರಿ? ಒರಿಜಿನಲ್ ಇದೆ ಸರ್, ರೆಕಾರ್ಡ್ಸ್ ಇಲ್ಲ. ಓಕೆ. ಓಡಿರೋದು ಜಿನಿಯನ್ ಇದೆ. ಹೊರಗಡೆ ಕೂಡ ಸರ್ವಿಸ್ ಆಗೈತ್ರಿ? ಆಗಿದೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಸ್ಟೆಪ್ನಿ ನಿಮಗೆ ಒಂದು 85% ಇದೆ. ಅದು ಬಿಟ್ಟರೆ ಗಾಡಿನಲ್ಲಿರೋ ಟೋಟಲ್ 4 ಟೈರು 65% ಇದೆ. 65% ತನಕ ಟೈರ್ ಐತ್ರಿ. 4 ಟೈರ್, ಸ್ಟೆಪ್ನಿ ಒಂದು 85%. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಸರ್, A1 ಕ್ಲಾಸ್ ಇದೆ, ಶೀಲ್ಡ್ ಇಂಜಿನ್ ಇದೆ. ಓಕೆ. ಇಂಜಿನ್ ಬಂದ್ಬಿಟ್ಟು ಶಿವಲ್ ಇಂಜಿನ್ ಐತ್ರಿ. ಕೆಲಸಕ್ಕೆ ಇನ್ನೂವರೆಗೂ ಬಂದೇ ಇಲ್ಲ. ಇಲ್ಲ ಸರ್. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಯಾವುದೂ ಇಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಎಸ್. ಓಕೆ. ಏನು ಬರುವಂಥದ್ದು ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ? 23-24 ಬರುತ್ತೆ ಸರ್. ವಿತ್ AC ಬರುತ್ತೆ. ಓಕೆ. ಎ ಸಿ ಆನ್ ಮಾಡಿದ್ರು ಕೂಡ 23ರಿಂದ 24 ತನಕ ಮೈಲೇಜ್ ಬರುವಂಥದ್ದು. ಹೌದು. ಡೀಸೆಲ್ ವೇರಿಯಂಟ ಇದು ಫ್ಯೂಲು? ಹೌದು, ಡೀಸೆಲ್ VDI. ಓಕೆ ಸರ್. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಕಂಪ್ನಿ ಫಿಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರಾ ಯಾಡು? ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನಿಲ್ಲ, ಕಂಪ್ನಿಯಿಂದ ಎಲ್ಲ ಬಂದಿರೋದು. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಹ್ಞೂ 4 ಡೋರ್ ಪವರ್ ವಿಂಡೋ ಇದೆ, ಹ್ಞೂ ಲಾಕ್ ಅನ್ಲಾಕ್ ಇದೆ ಒಳಗಡೆನೆ, ಓಕೆ. RPM ಬರುತ್ತೆ. ಟಾಪ್ ವರ್ಷನ್ ಸರ್ ಇದು, ಓಕೆ. VDI. ಹ್ಞೂ. ಇವಾಗ ಕಂಪ್ನಿ ಫಿಟೆಡ್ ಎಲ್ಲ ಏನೇನು ಬಂದಿರೋದು ಐತಿ ಅದೆಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು. ಎಲ್ಲ ವರ್ಕಲ್ಲಿರೋದು. ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕೂಡ ಕರೆಕ್ಟ್ ಐತ್ರಿ? ಎಲ್ಲ ಕ್ಲಿಯರ್. ಓಕೆ ರೀ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೊಡತ್ತೆ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, FC ಬಂದು 2030 ಗಂಟ ಇದೆ. ಓಕೆ. 30 ಡಿಸೆಂಬರ್. ಇನ್ಶೂರೆನ್ಸು? ಇನ್ಶೂರೆನ್ಸ್ 3 ತಿಂಗಳಿದೆ. ಗಾಡಿ ತೊಗೊಂಡ್ರಿಗೆ ಇನ್ಶೂರೆನ್ಸ್ ಕೂಡ 3 ತಿಂಗಳ ತನಕ ರನ್ನಿಂಗ್ ಸಿಗುವಂಥದ್ದು. ಹೌದು. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್, ನಾನು 2,45,000 ಅಂತ ಇಕ್ಕಿದ್ದೀನಿ. ಹ್ಞೂ. ನಿಮ್ಮ ಚಾನಲಿಂದ ಬಂದರೆ ಫೈನಲ್ ಟು ಫೈನಲ್ 2,35,000ಕ್ಕೆ ಗಾಡಿ ಬಿಟ್ಟು ಕೊಡ್ತೀನಿ ಸರ್. ಮಾಡಲ್ ಬಂದುಬಿಟ್ಟು 2009 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು. ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ತಾವು ಹೇಳಕತ್ತಿದ ರೇಟು 2,45,000 ರೇಟ್ ಹೇಳ್ತಾ ಇದ್ರೆ, ನಮ್ಮ ಕಡೆಯಿಂದ ಬಂದವ್ರಿಗೆ 10,000 ರೂಪಾಯಿ ನೆಗೆಸಲ್ ಮಾಡಿದ್ರು ಕೂಡ 2,35,000ಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ತಾವು? ಹೌದು. ಹೌದು. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಆಲ್ಮೋಸ್ಟ್ ಫೈನಲ್ ಸರ್ ಅದು. ಹೌದಾ? ಕಮ್ಮಿ, ಸಿಂಗಲ್ ಓನರ್. ಓಕೆ ಸರ್. ನೋಡಿ, ಫಿಕ್ಸ್ ರೇಟ್ ಐತೆ ಆಗಬೇಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಇನ್ನೊಂದು 2,000-3,000 ರೂಪಾಯಿ ಡಿಸ್ಕೌಂಟ್ ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಮಗೆ. ಸರಿ ಸರ್, ಆಯ್ತು, ಹಂಗೆ ಮಾಡೋಣ. ಓಕೆ. ಗಾಡಿ ಇರುವಂಥ ಲೊಕೇಶನು? ಮಾಗಡಿ ಮೇನ್ ರೋಡು, ಸಿಗೇಳಿ ಗೇಟು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೆ. ಅಪ್ಡೇಟ್ ಮಾಡಿರ್ತೀನಿ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್.